ಇವೆಲ್ಲರೂ ಕೂಡ ನೋಡಬಹುದು ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿ ಬಂದ್ಬಿಟ್ಟು ಆ ದಸರಾ ಹಬ್ಬಕ್ಕಿಂತ ಮುಂಚೆ ಬರುತ್ತೆ. ದೀಪಾವಳಿ ಹಬ್ಬಕ್ಕಿಂತ ಮುಂಚೆ 4,000 ರೂಪಾಯಿ ಬರುತ್ತೆ ಅಂತ. ಇವಾಗ 4,000 ರೂಪಾಯಿನ ಸ್ವಲ್ಪ ಸೈಡ್ ಗಿಡೋಣ. ಇವಾಗ 2,000 ರೂಪಾಯಿ ಇವಾಗ 10ನೇ ತಾರೀಕಿಂತ ಮುಂಚೆ ಬರುತ್ತೆ ಅಂತ ಇರೋದಿಲ್ಲ. ಓಕೆನಾ? ದಸರಾ ಹಬ್ಬ ಬಂದ್ಬಿಟ್ಟು ನಿಮ್ಗೆ ಗೊತ್ತಿರೋ ಹಾಗೆ 11, 12ನೇ ತಾರೀಕಿದೆ. ಇಲ್ಲಿ ನ್ಯೂಸ್ ಪೇಪರ್ ಆರ್ಟಿಕಲ್ ಪ್ರಕಾರ ನಿಮಗೆ 2,000 ರೂಪಾಯಿ ಬಂದ್ಬಿಟ್ಟು 10ನೇ ತಾರೀಕು ಒಳಗಡೆ ಬರಬೇಕು, 4,000 ಬಂದ್ಬಿಟ್ಟು 30ನೇ ತಾರೀಕು ಒಳಗಡೆ ಬರಬೇಕು. ಅಂದರೆ ಟೋಟಲಿ 6,000 ರೂಪಾಯಿ ಬರಬೇಕಾಗಿರೋದು. ಇವಾಗ 2,000 ರೂಪಾಯಿಗೆ ಜಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾರಾ ಅಥವಾ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಈಗ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಟ್ಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಕೊಡೋ ಒಂದೇ ಒಂದು ಲೈಕು ಒಂದೇ ಒಂದು ಸಬ್ಸ್ಕ್ರೈಬಿಂದ ನೀವು ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ಗಳನ್ನ ಪಡ್ಕೋತಾ ಇರ್ತೀರಾ. ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋದಲ್ಲಿ ಹೇಳೋ ಇನ್ಫಾರ್ಮೇಷನ್ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಬೇಕಂದ್ರೆ ಬಿಗಿನಿಂಗಿಂದ ಎಂಡ್ವರೆಗೂ ಕೂಡ ಫುಲ್ ವಿಡಿಯೋ ನೋಡಿ. ಅವಾಗ ಮಾತ್ರ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಇಲ್ಲಿ ವಿಡಿಯೋ ಸ್ಟಾರ್ಟಿಂಗಲ್ಲೇ ನಿಮಗೆ ವಿತ್ ಪ್ರೂಫ್ ಸಮೇತನೇ ತೋರಿಸಿದೆ. ಒಂದು ನ್ಯೂಸ್ ಪೇಪರ್ ಆರ್ಟಿಕಲಲ್ಲಿ ಪಬ್ಲಿಷ್ ಆಗಿದೆ. ಅದು ಕೂಡ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋವಂಥ ನ್ಯೂಸ್ ಆಗಿರುತ್ತೆ. ಅದು ಆ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ಲಿ ಕ್ಲಿಯರಾಗಿ ಹೇಳ್ಬಿಟ್ಟಿದ್ರ. ಇಲ್ಲಿ 2 ಸರಿ ಹಣ ಹಾಕ್ತೀವಿ. ಟೋಟಲ್ ಆಗಿ ಈ ತಿಂಗಳು ಅಂದರೆ ಅಕ್ಟೋಬರಲ್ಲಿ ಜನರು 6,000 ರೂಪಾಯಿನ ರಿಸೀವ್ ಮಾಡ್ಕೋತಾರೆ. ಇಲ್ಲಿ 6,000 ರೂಪಾಯಿನ 2 ರೀತಿ ಡಿವೈಡ್ ಮಾಡಿರ್ತೀವಿ. 2,000 ಪ್ಲಸ್ 4,000. ಅಂದರೆ ಇಲ್ಲಿ ನಿಮಗೆ ಫಸ್ಟು 2,000 ಬರುತ್ತೆ, ಅದಾದಮೇಲೆ ನಿಮಗೆ 4,000 ಬರುತ್ತೆ. ಇಲ್ಲಿ ದಸರಾ ಹಬ್ಬಕ್ಕಿಂತ ಮುಂಚೆ 2,000, ದೀಪಾವಳಿ ಹಬ್ಬಕ್ಕಿಂತ ಮುಂಚೆ ನಿಮಗೆ 4,000 ಸಿಗುತ್ತೆ ಅಂತ. ಹಾಗಾದರೆ ಇವಾಗ ಈ ತಿಂಗಳಲ್ಲಿ ಆಗಲೇ 2 ದಿನ ಕಳೆದಿದೆ ಮತ್ತು ದಸರಾ ಹಬ್ಬ ಇನ್ನೇನೋ ಕೆಲವು ದಿನಗಳಲ್ಲಿ ಸ್ಟಾರ್ಟ್ ಆಗ್ತಿದೆ. ಹಾಗಾದರೆ ಇವಾಗ ನಿಮಗೆ 2,000 ರೂಪಾಯಿ ಬಂದ್ಬಿಟ್ಟು ಜಮೆ ಆಗೋಕ್ಕೆ ಸ್ಟಾರ್ಟ್ ಆಗಿದೆಯಾ, ಯಾರಿಗಾದ್ರೂ ಬಂದಿದೆಯಾ ಅಥವಾ ಯಾವಾಗ ಬರುತ್ತೆ ಬಗ್ಗೆ ನೋಡೋಣ. ಇವಾಗ ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ಮಹಿಳೆಯರು ವೆಯ್ಟ್ ಮಾಡ್ತಾನೆ ಇದ್ದಾರೆ. ಆದರೆ ಇಲ್ಲಿ ಯಾರಿಗೂ ಕೂಡ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಹಣ 2,000 ರೂಪಾಯಿ ಬಂದಿರೋದಿಲ್ಲ. ಹಾಗಾದರೆ ಒಂದು 2,000 ರೂಪಾಯಿ ಯಾವಾಗ ಬರ್ಬೋದು ಅಂತ ಮೊಬೈಲಲ್ಲಿ ನೀವು ಬ್ಯಾಲೆನ್ಸ್ನ ಚೆಕ್ ಮಾಡ್ತಾ ಇರ್ತೀರಾ. ಆದರೆ ನಿಮ್ಮ ಖಾತೆಗೂ ಕೂಡ ಹಣ ಬಂದು ಜಮೆ ಆಗಿರಲ್ಲ. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ಟೇಟ್ಮೆಂಟ್ಗಳನ್ನ ಏನೇನು ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆನೂ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇರ್ತೀರಾ. ಇವಾಗ ದಸರಾ ಹಬ್ಬಕ್ಕಿಂತ ಮುಂಚೆ 2,000 ರೂಪಾಯಿ ಬರುತ್ತೆ ಅಂತ ಲೇಟೆಸ್ಟಾಗಿ ಲಾಸ್ಟ್ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಇದಾದಮೇಲೆ ಅವರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿರ್ಗಾ ಯಾವುದೇ ಥರದ ಒಂದು ಅಪ್ಡೇಟ್ನ ಕೊಟ್ಟಿಲ್ಲ. ಇಲ್ಲಿ ಸರ್ಕಾರದವರು ಹೇಳ್ತಾ ಇರೋದು ಕ್ಲಿಯರ್ ಆಗಿದೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆಯಲ್ಲ ಇದನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಸ್ಟಾಪ್ ಮಾಡೋಕ್ಕೆ ಹೋಗಲ್ಲ. ಖಂಡಿತವಾಗ್ಲೂ ಎಲ್ಲರ ಮಹಿಳಾ ಖಾತೆಗೂ ಕೂಡ ಹಾಕ್ತೀವಿ. 5 ವರ್ಷನೂ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಇದು ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಬರಬೇಕಲ್ಲ. ಆ ಒಂದು ಡೇಟ್ಗಂತೂ ಯಾವುದೇ ಕಾರಣಕ್ಕೂ ಕೂಡ ಬರ್ತಾ ಇಲ್ಲ. ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಮತ್ತು ನಿಮ್ಗೆ ಎಲ್ಲರಿಗೂ ಕೂಡ ಕಾಮನ್ ಒಂದು ಡೌಟ್ ಇರುತ್ತಲ್ಲ, ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಬೇರೆಯವ್ರಿಗೆ ಏನಾದರೂ ಇವಾಗ 2,000 ರೂಪಾಯಿ ಕ್ರೆಡಿಟ್ ಮಾಡಿದ್ರ ಅಥವಾ ನಮಗೆ ಮಾತ್ರ ಬಂದಿಲ್ವಾ 2,000 ರೂಪಾಯಿ? ಹಾಗಾದರೆ ನಮಗೆ 2,000 ರೂಪಾಯಿ ಯಾವಾಗ ಬರುತ್ತೆ? ಇವಾಗ ದಸರಾ ಹಬ್ಬ ಏನೇನೋ ಹತ್ರ ಬರ್ತಿದೆಯಲ್ಲ ಅಂತಲೂ ಕೂಡ ನೀವು ಕೇಳ್ತೀರಾ. ಇದ್ರ ಬಗ್ಗೆ ಲೇಟೆಸ್ಟ್ ಏನೇನು ಅಪ್ಡೇಟ್ಸ್ ಬಂದಿದೆ ಅದ್ರ ಬಗ್ಗೆ ನಿಮಗೆ ಒಂದು ತಿಳಿಸ್ಕೊಡೋದಾದ್ರೆ, ಇಲ್ಲ ನೋಡಿ, ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆಯಲ್ಲ ದಸರಾ ಹಬ್ಬಕ್ಕಿಂತ ಮುಂಚೆ ಆಗ್ತೀವಿ ಅಂತ ಹೇಳಿದ್ರೆ ಈ ತಿಂಗಳು 1ನೇ ತಾರೀಕಿಂದನೇ ಆಗ್ತೀವಿ ಅಥವಾ 2ನೇ ತಾರೀಕಿಂದ ಆಗ್ತೀವಿ ಅಂತ ಯಾವುದೇ ಥರದ ಎಕ್ಸಾಕ್ಟ್ ಡೇಟ್ ಅಂತೂ ಹೇಳಿಲ್ಲ. ಅದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಏನು ಬರಬೇಕಲ್ಲ ಇವಾಗ ಮೊದಲ ಹಂತವಾಗಿ 2,000 ರೂಪಾಯಿ ಅದು ಬಂದ್ಬಿಟ್ಟು ನಿಮಗೆ ಕೇವಲ ಇನ್ನು ಕೆಲವು ದಿನಗಳಲ್ಲಿ ಅಂದರೆ ಇನ್ನು 2-3 ದಿನದಲ್ಲಿ ನೀವು ಹಣ ರಿಸೀವ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅಂದರೆ ನಿಮಗೆ 5ನೇ ತಾರೀಕು ಅಥವಾ 6ನೇ ತಾರೀಕು ಅಷ್ಟರಲ್ಲಿ ನೀವು ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ಮೊದಲನೇ ಹಂತವಾಗಿ 2,000 ರೂಪಾಯಿನ ಪಡ್ಕೋತೀರಾ. ಅದಾದಮೇಲೆ ನೀವು ತಿರ್ಗಾ ಇದೇ ತಿಂಗಳಲ್ಲಿ ತಿರ್ಗಾ 4,000 ರೂಪಾಯಿನ ಪಡ್ಕೋತೀರಾ. ನೀವು ಯಾರು ಕೂಡ ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಶಾರ್ಟ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ಬಿಟ್ಟು ಕ್ರೆಡಿಟ್ ಆಗುತ್ತೆ. ಮತ್ತು ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇರಲ್ಲ ಅಂತ ಮಹಿಳೆಯರಿಗೆ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.